ಹಲೋ ವೀಕ್ಷಕರೇ, ಬದುಕು ಚಾನೆಲ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಒಂದು ಹೊಸ ವಿಚಾರದೊಂದಿಗೆ ಈ ವಿಡಿಯೋನ ಅಂತ್ಯ ಇರುತ್ತೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನೆಲ್ನ ಸಪೋರ್ಟ್ ಮಾಡಿ. ಮೃತ್ಯುವಿನ ನಂತರ ಆತ್ಮ ಎಲ್ಲಿಗೆ ಹೋಗುತ್ತೆ? ಅದು ಪುನರ್ಜನ್ಮ ಪಡಿಬೇಕಾದ್ರೆ ಎಷ್ಟು ದಿನ ಬೇಕು? ಅದು ಪುನರ್ಜನ್ಮ ಪಡೆಯೋದಕ್ಕೆ ಏನೇನು ಕ್ರಮಗಳಿದೆ ಅನ್ನೋದನ್ನು ಈ ವಿಡಿಯೋದ ಮೂಲಕ ನೀವು ತಿಳಿದುಕೊಳ್ಳಲಿದ್ದೀರಿ. ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯ ಪಾಪಕರ್ಮಗಳ ಆಧಾರದ ಮೇಲೆ ಆತ ಸ್ವರ್ಗಕ್ಕೆ ಹೋಗ್ತಾನೋ ಅಥವಾ ನರಕಕ್ಕೆ ಹೋಗ್ತಾನೋ ಅನ್ನೋದನ್ನು ತಿಳಿಸಿಕೊಡಲಾಗುತ್ತದೆ. ವ್ಯಕ್ತಿಯು ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಸ್ವರ್ಗಕ್ಕೆ, ಪಾಪ ಕಾರ್ಯಗಳನ್ನು ಮಾಡಿದರೆ ನರಕಕ್ಕೆ ಹೋಗ್ತಾನೆ ಎಂದು ವಿವರಿಸಲಾಗುತ್ತದೆ. ಗರುಡ ಪುರಾಣ ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಒಂದು. ಇದು ಮನುಷ್ಯನ ಸಾವಿನ ನಂತರದ ಜೀವನ ಅಥವಾ ಸಾವಿನ ನಂತರದ ಪಯಣದ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡುತ್ತದೆ. ವ್ಯಕ್ತಿ ಸತ್ತ ನಂತರದ ಆತನ ಪಯಣ ಎಲ್ಲಿಗಿರುತ್ತೆ, ಆತ ಏನಾಗ್ತಾನೆ ಅನ್ನೋದನ್ನು ನೀವು ತಿಳ್ಕೊಬೇಕಾದ್ರೆ ಈ ವಿಡಿಯೋನ ತಪ್ಪದೇ ಸಂಪೂರ್ಣವಾಗಿ ನೋಡಿ ಲೈಕ್ ಮಾಡಿ. ಗರುಡ ಪುರಾಣದ ಪ್ರಕಾರ ವ್ಯಕ್ತಿಯ ಸಾವಿನ 13 ದಿನಗಳ ನಂತರ ಗರುಡ ಪುರಾಣವನ್ನು ಪಠಿಸೋದ್ರಿಂದ ವ್ಯಕ್ತಿಯ ಆತ್ಮ ಸಂಸ್ಕಾರ ಅಥವಾ ಸ್ವರ್ಗಕ್ಕೆ ಹೋಗುತ್ತೆ ಎನ್ನುವುದನ್ನು ಹೇಳಲಾಗುತ್ತದೆ. ವ್ಯಕ್ತಿಯ ಆತ್ಮ ಅಥವಾ ವ್ಯಕ್ತಿ ಸತ್ತ ನಂತರ ಆತನ ಆತ್ಮ ತುಂಬ ದೂರದವರೆಗೂ ಕೂಡ ಪ್ರಯಾಣವನ್ನು ಮಾಡುತ್ತದೆ. ಆ ಆತ್ಮವನ್ನು ಯಮರಾಜನ ಮುಂದೆ ಯಮಲೋಕಕ್ಕೆ ಕರೆದು ತಂದು ನಿಲ್ಲಿಸಲಾಗುತ್ತದೆ. ಆಗ ಆತ ತನ್ನ ಜೀವಿತಾವಧಿಯಲ್ಲಿ ಮಾಡಿದ ಪಾಪ ಮತ್ತು ಪುಣ್ಯಗಳ ಲೆಕ್ಕಾಚಾರವನ್ನು ಯಮಧರ್ಮರಾಜನ ಮುಂದೆ ಮಾಡಲಾಗುತ್ತದೆ ಎಂದು ಗರುಡ ಪುರಾಣ ಹೇಳುತ್ತದೆ. ಗರುಡ ಪುರಾಣವನ್ನು ಪ್ರತಿಯೊಬ್ಬರೂ ಓದಲೇಬೇಕಾದ ಪುಸ್ತಕಗಳಲ್ಲಿ ಒಂದು. ಇದು ಆತ್ಮದ ಸಂಪೂರ್ಣ ಮಾಹಿತಿಯನ್ನು ನಮಗೆ ತಿಳಿಸಿಕೊಡುವಲ್ಲಿ ಯಶಸ್ವಿಯಾಗಿದೆ ಎಂದು ಹೇಳಬಹುದು. ಒಬ್ಬ ವ್ಯಕ್ತಿ ಸತ್ತ ನಂತರ 3 ದಿನದಿಂದ 40 ದಿನಗಳವರೆಗೆ ಆತನ ಪುನರ್ಜನ್ಮ ಸಂಭವಿಸುತ್ತದೆ ಎಂದು ಹೇಳಲಾಗುತ್ತದೆ. ಆತ ತನ್ನ ಜೀವಿತಾವಧಿಯಲ್ಲಿ ಪುಣ್ಯದ ಕೆಲಸಗಳನ್ನು ಮಾಡಿದರೆ ಆತನ ಆತ್ಮ ಆನಂದಕರವಾಗಿರುತ್ತದೆ ಮತ್ತು ಆತ ಪಾಪಕರ್ಮಗಳನ್ನು ಮಾಡಿದರೆ ಯಮಧರ್ಮರಾಜ ಆತನನ್ನು ಶಿಕ್ಷೆಗೆ ಗುರಿಪಡಿಸ್ತಾನೆ ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ವ್ಯಕ್ತಿಯ ಪುನರ್ಜನ್ಮವನ್ನು ಆತನ ಪಾಪ ಕಾರ್ಯಗಳು ಅಥವಾ ಪುಣ್ಯ ಕಾರ್ಯಗಳ ಮೇಲೆ ಅವಲಂಬಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಆತ ತನ್ನ ಜೀವಿತಾವಧಿಯಲ್ಲಿ ಮಾಡಿದ ಕಾರ್ಯಗಳಿಗೆ ಅನುಗುಣವಾಗಿ ಆತನಿಗೆ ಪುನರ್ಜನ್ಮ ಅಥವಾ ಮರುಜನ್ಮ ಅನ್ನೋದನ್ನು ಯಮರಾಜ ದೊರಕಿಸ್ತಾನೆ ಎಂದು ಹೇಳಲಾಗುತ್ತದೆ. ಒಬ್ಬ ವ್ಯಕ್ತಿಯ ಆತ್ಮ ತನ್ನ ಜೀವಿತಾವಧಿಯಲ್ಲಿ ಏನೇನು ಕೆಲಸಗಳನ್ನು ಮಾಡಿರುತ್ತದೆಯೋ ಅದರ ಅನುಗುಣವಾಗಿ ಆ ಆತ್ಮವನ್ನು ಯಮಧರ್ಮರಾಜ ಶಿಕ್ಷೆ ನೀಡ್ತಾನೆ ಮತ್ತು ಆತನ ಒಳ್ಳೆಯ ಕಾರ್ಯಕ್ಕೆ ಪುರಸ್ಕಾರ ಕೂಡ ಸಿಗುತ್ತೆ. ನಂತರದ ಕಾರ್ಯದಲ್ಲಿ ಆತ ಮರುಜನ್ಮದಲ್ಲಿ ಯಾವ ಜೀವಿಯಾಗಿ ಅಥವಾ ಯಾವ ಮನುಷ್ಯನಾಗಿ ಹುಟ್ಟಬೇಕು ಅನ್ನೋದನ್ನು, ಆತ ಶ್ರೀಮಂತನಾಗಿ ಹುಟ್ಟಬೇಕು ಅಥವಾ ಬಡವನಾಗಿ ಹುಟ್ಟಬೇಕು ಅಥವಾ ಅಂಧನಾಗಿ ಹುಟ್ಟಬೇಕು, ಈ ನಿರ್ಧಾರವನ್ನು ಆತನ ಪಾಪಕರ್ಮಗಳ ಅನುಗುಣವಾಗಿ, ಆತ ಮಾಡಿದ ಕಾರ್ಯಗಳ ಅನುಗುಣವಾಗಿ ಯಮಧರ್ಮರಾಜ ನಿರ್ಧಾರ ಮಾಡ್ತಾನೆ ಅನ್ನೋದನ್ನು ಗರುಡ ಪುರಾಣದಲ್ಲಿ ಪ್ರಮುಖವಾಗಿ ಉಲ್ಲೇಖಿಸಲಾಗಿದೆ. ಈ ರೀತಿಯ ಮಾಹಿತಿಗಳು ಇನ್ನಷ್ಟು ಬೇಕಾದರೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.